ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ: ಯಾವುದರ ಕೊರತೆಯಿಂದ ಕೈಕಾಲು ಜೋಮು ಸೇರಿದಂತೆ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ರಕ್ತ, ಸಿ ವಿಟಮಿನ್ಸ್, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ B12. ಇದು ನಮ್ಮ ನರಗಳ ಆರೋಗ್ಯಕ್ಕೆ ಬೇಕೇ ಬೇಕು. ಇದರ ಸೇವನೆ ಸರಿಯಾಗಿ ಆಗದೇ ಹೋದರೆ ನರಗಳ ಆರೋಗ್ಯ ಹಾಳಾಯಿತೆಂದೇ ಅರ್ಥ. ಇದರ ಕೊರತೆ ಇದ್ದಾಗ ಕೈಕಾಲು ಜೋಮು, ಮರೆವು ಮುಂತಾದ ತೊಂದರೆಗಳು ಉಂಟಾಗುತ್ತವೆ. ಮಾಂಸಾಹಾರಿಗಳಿಗೆ ಸುಲಭವಾಗಿ ಮಾಂಸ ಸೇವನೆಯಲ್ಲಿ ಇದು ಲಭ್ಯವಾಗುತ್ತದೆ. ಸಸ್ಯಾಹಾರಿಗಳು ಹಾಲು ಮತ್ತು ಮೊಸರನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಮಾತ್ರ ಇದು ಸಿಗಲು ಸಾಧ್ಯ. ಇಲ್ಲದಿದ್ದಲ್ಲಿ ನರಗಳಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎರಡನೇ ಪ್ರಶ್ನೆ: ಹಾಸಿಗೆ ಬಳಿ ಮೊಬೈಲ್ ಇಟ್ಟು ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಬಂಜೇತನ, ಬಿ ಕ್ಯಾನ್ಸರ್, ಸಿ ಮೆದುಳು ಹಾನಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇತ್ತೀಚಿನ ದಿನಗಳಲ್ಲಿ ಬಂಜೇತನ ಹೆಚ್ಚುತ್ತಿರುವುದಕ್ಕೆ ಮೊಬೈಲ್ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವ ಅಭ್ಯಾಸವು ಒಂದು ಕಾರಣವಾಗಿದೆ. ರಾತ್ರಿ ಹೊತ್ತು ಹೆಚ್ಚು ಸಮಯದವರೆಗೆ ಮೊಬೈಲ್ ನೋಡುತ್ತಾ ಮಲಗುವುದು, ಪಕ್ಕದಲ್ಲಿಯೇ ಇಟ್ಟುಕೊಂಡು ನಿದ್ರೆ ಹೋಗುವುದು ಸಾಮಾನ್ಯವಾಗಿದ್ದು, ಇದು ಸಂತಾನೋತ್ಪತ್ತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೂ ಮೊಬೈಲ್ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುವುದರಿಂದ ತಲೆಗೆ ಸಂಬಂಧಪಟ್ಟ ಕ್ಯಾನ್ಸರ್ ಬೆಳವಣಿಗೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ಮತ್ತು ಹಾಸಿಗೆಯ ಬಳಿ ಮೊಬೈಲ್ ಇಟ್ಟು ಮಲಗುವುದು ಅಪಾಯಕಾರಿ. ಮೊಬೈಲ್ನಿಂದ ಬರುವ ರೇಡಿಯೇಷನ್ಸ್ ನಿಮ್ಮ ಮೆದುಳನ್ನು ಡ್ಯಾಮೇಜ್ ಮಾಡಿ ತಲೆನೋವು ಉಂಟುಮಾಡುತ್ತದೆ. ಮೂರನೇ ಪ್ರಶ್ನೆ: ಪ್ರಾಚೀನ ಈಜಿಪ್ಟ್ ದೇಶಗಳಲ್ಲಿ ಮಹಿಳೆಯರು ಗರ್ಭಿಣಿಯರ ಎಂದು ಪರೀಕ್ಷಿಸಲು ಯಾವುದನ್ನು ಬಳಸುತ್ತಿದ್ದರು? ಆಪ್ಷನ್ಸ್: ಎ ಗೋಧಿ, ಬಿ ಬಾರ್ಲಿ, ಸಿ ಅಕ್ಕಿ, ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರಾಚೀನ ಈಜಿಪ್ಟ್ನಲ್ಲಿ ಗರ್ಭಿಣಿ ಮಹಿಳೆಯರು ಗರ್ಭಾವಸ್ಥೆಯನ್ನು ಪರೀಕ್ಷಿಸಲು ಗೋಧಿ ಮತ್ತು ಬಾರ್ಲಿ ಬೀಜಗಳ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಿ, ಗೋಧಿ ಬೆಳೆದರೆ ಹೆಣ್ಣು ಮಗುವಿನ ಜನನ ಮತ್ತು ಬಾರ್ಲಿ ಬೆಳೆದರೆ ಗಂಡು ಮಗುವಿನ ಜನನ ಮತ್ತು ಏನೂ ಬೆಳೆಯದಿದ್ದರೆ ಆ ಮಹಿಳೆ ಗರ್ಭಿಣಿ ಅಲ್ಲ ಎಂದು ತಿಳಿಯುತ್ತಿದ್ದರು. ನಾಲ್ಕನೇ ಪ್ರಶ್ನೆ: ಯಾರಿಗಾದರೂ ಪಿತೃದೋಷ ಉಂಟಾದರೆ ಅವರು ಯಾವ ರೀತಿಯ ಸಂಕಷ್ಟಗಳನ್ನು ಎದುರಿಸುತ್ತಾರೆ? ಆಪ್ಷನ್ಸ್: ಎ ಬಡತನ, ಬಿ ಆರ್ಥಿಕ ಸಂಕಷ್ಟ, ಸಿ ಪ್ರಗತಿಯಲ್ಲಿ ಅಡಚಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಿತೃದೋಷವು ಸಂಪತ್ತಿನ ನಷ್ಟ ಮತ್ತು ಪ್ರಗತಿಯಲ್ಲಿ ಅಡಚಣೆಯನ್ನು ಉಂಟುಮಾಡುತ್ತದೆ. ಎಲ್ಲ ಪ್ರಯತ್ನಗಳ ನಂತರವೂ ವ್ಯಕ್ತಿಯು ಬಯಸಿದ ಯಶಸ್ಸನ್ನು ಪಡೆಯುವುದಿಲ್ಲ. ಪಿತೃಗಳ ಅಸಮಾಧಾನವು ಅವನನ್ನು ಬಡತನಕ್ಕೆ ತಳ್ಳುತ್ತದೆ. ಇಡೀ ಕುಟುಂಬ ಆರ್ಥಿಕ ಸಂಕಷ್ಟ ಮತ್ತು ಅಭಾವದಲ್ಲಿ ಬದುಕುತ್ತದೆ. ಐದನೇ ಪ್ರಶ್ನೆ: ಮಕ್ಕಳ ಮೆದುಳಿನ ನರಗಳ ಉತ್ತಮ ಬೆಳವಣಿಗೆಗಾಗಿ ಯಾವುದನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳು ಮುಖ್ಯವಾಗುತ್ತವೆ? ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ಜಿಂಕ್, ಸಿ ವಿಟಮಿನ್ B2, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಕ್ಕಳಲ್ಲಿ ಮೆದುಳಿನ ನರಗಳು ಉತ್ತಮವಾಗಿ ಬೆಳವಣಿಗೆಯಾಗಬೇಕಾದರೆ ವಿಟಮಿನ್ ಸಿಯನ್ನು ಸೇವಿಸುವುದರಿಂದ ಮೆದುಳು ಮುಪ್ಪಾಗುವುದು ದೂರವಾಗುತ್ತದೆ. ಜೊತೆಗೆ ನರಗಳ ಬೆಳವಣಿಗೆ ಸರಿಯಾಗಿ ಆಗಲು ಮತ್ತು ಒಂದು ನರ ಇನ್ನೊಂದು ನರಕ್ಕೆ ಸರಿಯಾದ ರೀತಿಯಲ್ಲಿ ಸಂವೇದನೆಗಳನ್ನು ಹಂಚಿಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ. ಎಲ್ಲ ಹುಳಿ ಹಣ್ಣುಗಳು, ಉದಾಹರಣೆಗೆ ಕಿತ್ತಳೆ, ಮೂಸಂಬಿ, ಕಿವಿ ಹಣ್ಣು, ನೆಲ್ಲಿಕಾಯಿ ಮುಂತಾದವುಗಳಲ್ಲಿ ಇದು ಹೆಚ್ಚಾಗಿ ಲಭ್ಯವಿದೆ. ವಿಟಮಿನ್ ಸಿಯೊಂದಿಗೆ ವಿಟಮಿನ್ B12, ಒಮೆಗಾ 3, ವಿಟಮಿನ್ B6, ಒಳ್ಳೆಯ ಕೊಬ್ಬು, ಮೆಗ್ನೀಷಿಯಂ ಮತ್ತು ಜಿಂಕ್ ನಂತಹ ಆಹಾರ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದರೆ ಮಕ್ಕಳ ಮೆದುಳು ಶಕ್ತಿಯನ್ನು ಪಡೆದು ಕೆಲವೇ ದಿನಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ನಾವು ಕಾಣಬಹುದು. ಆರನೇ ಪ್ರಶ್ನೆ: ಗಂಟಲು ನೋವನ್ನು ಕೂಡಲೇ ಕಡಿಮೆ ಮಾಡುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್: ಎ ಉಪ್ಪಿನ ನೀರು, ಬಿ ಶುಂಠಿ ಚಹಾ, ಸಿ ಕಷಾಯ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ ಚಹಾ. ಋತುಮಾನಗಳು ಬದಲಾಗುತ್ತಿದ್ದಂತೆ ಹಲವರಿಗೆ ಎದುರಾಗುವ ಸಮಸ್ಯೆ ಎಂದರೆ ಅದು ನೆಗಡಿ, ಕೆಮ್ಮು ಜೊತೆಗೆ ಗಂಟಲು ನೋವು. ಇಂತಹ ಸಮಯದಲ್ಲಿ ಶುಂಠಿ ಚಹಾ ಬೇರೆಲ್ಲ ಔಷಧಿಗಳಿಗಿಂತ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ. ಸುತ್ತಲಿನ ಪ್ರಕೃತಿಯ ವ್ಯತ್ಯಾಸದಿಂದ ಉಂಟಾದ ಇಂತಹ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವ ಶಕ್ತಿ ಶುಂಠಿ ಚಹಾಕ್ಕೆ ಇದೆ. ಅದರಲ್ಲೂ ಗಂಟಲು ನೋವಿನ ಸಮಸ್ಯೆಗೆ ಬಿಸಿ ಬಿಸಿ ಶುಂಠಿ ಚಹಾ ಬೆಸ್ಟ್ ಮನೆಮದ್ದಾಗಿದೆ. 7ನೇ ಪ್ರಶ್ನೆ, ವಿಮಾನ ಎಷ್ಟು ಎತ್ತರಕ್ಕೆ ಹಾರಬಲ್ಲದು? ಆಪ್ಷನ್ಸ್ ಎ 25ರಿಂದ 35,000 ಅಡಿ ಎತ್ತರ, ಬಿ 35,000ದಿಂದ 40,000 ಅಡಿ ಎತ್ತರ, ಸಿ 30ರಿಂದ 35,000 ಅಡಿ ಎತ್ತರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಲ್ಪಾವಧಿಯ ವಿಮಾನಗಳು 25,000ದಿಂದ 35,000 ಅಡಿ ಎತ್ತರದಲ್ಲಿ ಮತ್ತು ದೀರ್ಘಾವಧಿಯ ವಿಮಾನಗಳು 35ರಿಂದ 40,000 ಅಡಿ ಎತ್ತರದಲ್ಲಿ ಹಾರಾಟ ನಡೆಸುತ್ತವೆ. ವಾಯುಯಾನ ಅಧಿಕಾರಿಗಳು ಪ್ರತಿ ವಿಮಾನವನ್ನು ನಿರ್ದಿಷ್ಟ ಎತ್ತರದ ಶ್ರೇಣಿಗಾಗಿ ಪ್ರಮಾಣೀಕರಿಸುತ್ತಾರೆ. ಮಿಲಿಟರಿ ವಿಮಾನಗಳಿಗೆ ಸಂಬಂಧಿಸಿದಂತೆ ಅವರು ತಮ್ಮ ಕಾರ್ಯಾಚರಣೆಯನ್ನು ಅವಲಂಬಿಸಿ 50,000ರಿಂದ 70,000 ಅಡಿಗಳಷ್ಟು ಹಾರಬಲ್ಲವು. ಇನ್ನು ಪ್ರಯಾಣಿಕ ವಿಮಾನವು ಸಾಮಾನ್ಯವಾಗಿ 30ರಿಂದ 35,000 ಅಡಿ ಎತ್ತರದಲ್ಲಿ ಹಾರುತ್ತದೆ. ಖಾಸಗಿ ಜೆಟ್ಗಳ ಕುರಿತು ಹೇಳುವುದಾದರೆ ಹೆಚ್ಚಿನ ವಿಮಾನಗಳು 51,000 ಅಡಿಗಳ ಸೇವಾ ಸೀಲಿಂಗ್ ಅನ್ನು ಹೊಂದಿವೆ ಮತ್ತು 45,000 ಅಡಿ ಎತ್ತರದಲ್ಲಿ ಹಾರುತ್ತವೆ. 8ನೇ ಪ್ರಶ್ನೆ, ಹೃದಯ ಕಾಯಿಲೆ ಇರುವವರು ಹೆಚ್ಚು ನೀರು ಕುಡಿಯಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ಹೆಚ್ಚು ಮೂತ್ರ ವಿಸರ್ಜನೆ, ಬಿ ಕಡಿಮೆ ಹೃದಯ ಬಡಿತ, ಸಿ ಹೆಚ್ಚು ರಕ್ತ ಸಂಚಾರ, ಡಿ ತ್ವರಿತ ಹೃದಯ ಬಡಿತ. ಸರಿಯಾದ ಉತ್ತರ ಆಪ್ಷನ್ ಡಿ ತ್ವರಿತ ಹೃದಯ ಬಡಿತ. ವೈದ್ಯರ ಪ್ರಕಾರ ಆರೋಗ್ಯಕರ ದೇಹಕ್ಕೆ ನೀರು ಹೆಚ್ಚು ಪ್ರಯೋಜನಕಾರಿ, ಆದರೆ ಹೃದ್ರೋಗಿಗಳಿಗೆ ಇದು ಅಪಾಯಕಾರಿ. ಹೆಚ್ಚು ನೀರು ಕುಡಿಯುವುದರಿಂದ ಹೃದ್ರೋಗಿಗಳ ದೇಹದಲ್ಲಿ ಹೃದಯ ಪಂಪಿಂಗ್ನಲ್ಲಿ ಅಡಚಣೆ, ಅಪಧಮನಿಗಳಲ್ಲಿನ ದೌರ್ಬಲ್ಯ, ತ್ವರಿತ ಹೃದಯ ಬಡಿತದಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈ ಕಾರಣದಿಂದಾಗಿ ಹೃದಯಾಘಾತ, ಹೃದಯ ಸ್ತಂಭನ ಮತ್ತು ಹೃದಯ ವೈಫಲ್ಯದ ಅಪಾಯವು ಹೆಚ್ಚಾಗುತ್ತದೆ. ಹೀಗಾಗಿ ಹೃದ್ರೋಗಿಗಳಿಗೆ ಕಡಿಮೆ ನೀರು ಕುಡಿಯುವಂತೆ ವೈದ್ಯರು ಸಲಹೆ ನೀಡುತ್ತಾರೆ. 9ನೇ ಪ್ರಶ್ನೆ, ಹೆಚ್ಚಾಗಿ ಊಟದಲ್ಲಿ ಯಾವುದನ್ನು ಸೇವಿಸುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ? ಆಪ್ಷನ್ಸ್ ಎ ನೀರು, ಬಿ ಸಿಹಿ ಪದಾರ್ಥ, ಸಿ ಉಪ್ಪಿನಕಾಯಿ, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪಿನಕಾಯಿ. ಉಪ್ಪಿನಕಾಯಿಯ ಬಳಕೆ ಸೀಮಿತದಲ್ಲಿರಬೇಕು. ಸತತವಾಗಿ ಉಪ್ಪಿನಕಾಯಿಯನ್ನು ತಿನ್ನುವ ಅಭ್ಯಾಸವಿದ್ದಲ್ಲಿ ಈಗಾಗಲೇ ನಿಲ್ಲಿಸಿ. ಇವು ಹೊಟ್ಟೆಯ ಕ್ಯಾನ್ಸರ್, ಲಿವರ್, ಕಿಡ್ನಿ ಅಜೀರ್ಣ, ಎದೆಉರಿಯಂತಹ ಅಪಾಯವನ್ನು ಹೆಚ್ಚಿಸಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಉಪ್ಪಿನಕಾಯಿಯನ್ನು ಸೇವಿಸುವುದು ಆರೋಗ್ಯಕರ. 10ನೇ ಪ್ರಶ್ನೆ, ಏಷ್ಯಾದಲ್ಲೇ ವಿದ್ಯುತ್ ಬೀದಿ ದೀಪಗಳನ್ನು ಬಳಸಿದ ಮೊದಲ ನಗರ ಯಾವುದು? ಆಪ್ಷನ್ಸ್ ಎ ಸಿಂಗಪುರ್, ಬಿ ಟೋಕಿಯೋ, ಸಿ ಬೇಜಿಂಗ್, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು. 1905ರಲ್ಲಿ ಸುಮಾರು 2,000 HP ಹೆಚ್ಚುವರಿ ವಿದ್ಯುತ್ ಉತ್ಪಾದಿಸಿದಾಗ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಚ್ಚುವರಿ ವಿದ್ಯುತ್ತನ್ನು ಬೆಂಗಳೂರಿಗೆ ತಿರುಗಿಸಲು ನಿರ್ಧರಿಸಿದರು. ಹಳೆಯ ನಗರದಲ್ಲಿ ವಿದ್ಯುದ್ದೀಕರಣವನ್ನು ಮೈಸೂರು ಮಹಾರಾಜರು ಮೇಲ್ವಿಚಾರಣೆ ಮಾಡಿದರು. ಬ್ರಿಟಿಷರು ಅದನ್ನು ಕಂಟೋನ್ಮೆಂಟ್ನಲ್ಲಿ ನಿಯಂತ್ರಿಸಿದರು. ನಂತರದ ಭಾರತೀಯ ವಿದ್ಯುತ್ ಶಕ್ತಿ ಕಾಯಿದೆಯನ್ನು ಗಮನದಲ್ಲಿಟ್ಟುಕೊಂಡು ಸಬ್ಸ್ಟೇಷನ್ಗಳು ಮತ್ತು ಸರ್ಕ್ಯೂಟ್ಗಳ ಯೋಜನೆಯನ್ನು ರೂಪಿಸಬೇಕಾಗಿತ್ತು. ಇನ್ನು ಮೊದಲ ವಿದ್ಯುತ್ ಉಪಕೇಂದ್ರ ಎ ಅನ್ನು KR ಮಾರ್ಕೆಟ್ನಲ್ಲಿ ಸ್ಥಾಪಿಸಲಾಯಿತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.